ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಲೋನ್ ಸಾತ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಏನು ಮಾತಾಡೋಣ ಅಂದರೆ ದ ಇನ್ವೆನ್ಷನ್ ಆ್ಯಂಡ್ ಎವಲ್ಯೂಷನ್ ಆಫ್ ಮೊಬೈಲ್ ಫೋನ್ಸ್. ಅಂದರೆ ಮೊಬೈಲ್ ಫೋನ್ ಯಾವ ಥರ ಇನ್ವೆನ್ಷನ್ ಆಯಿತು ಮತ್ತು ಅದು ಯಾವ ಥರ ಎಲ್ಲ ಬೆಳೀತಾ ಇದೆ ಅಂತ ಅದ್ರ ಬಗ್ಗೆ ಮೊಬೈಲ್ ಫೋನ್ ಫಸ್ಟ್ ಇನ್ವೆಂಟ್ ಮಾಡಿದಾಗ ಅದು ತುಂಬಾ ಹೆವಿಯಾಗಿತ್ತು. ಅಂದರೆ ಹತ್ತತ್ರ ಆಲ್ಮೋಸ್ಟ್ 2.5 ಪೌಂಡ್ಸ್ ಇತ್ತು. ಅಂದರೆ ಸುಮಾರು 1130 ಗ್ರಾಮ್ ಅಷ್ಟಿತ್ತು. ಅದು ಇವಾಗ ಸ್ಮಾರ್ಟ್ ಫೋನಾಗಿ ಹೇಗೆಲ್ಲ ಕನ್ವರ್ಟ್ ಆಯಿತು ಮತ್ತು ಇದನ್ನ ಫಸ್ಟ್ ಕಂಡುಹಿಡಿದಿದ್ದು ಯಾರು, ಯಾವ ಕಂಪನಿಯವರು ಕಂಡುಹಿಡಿದ್ರು, ಅದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಅರ್ಲಿ ಡೇಸಲ್ಲಿ ಕಮ್ಯುನಿಕೇಷನ್ನು ರೇಡಿಯೋ ಟೆಕ್ನಾಲಜಿ ಮುಖಾಂತರ ನಡೀತಾ ಇತ್ತು. 1940ಸಲ್ಲಿ ಟ್ಯಾಕ್ಸಿಸ್ ಮತ್ತು ಪೊಲೀಸ್ ಕಾರ್ಸಲ್ಲಿ 2-ವೇ ರೇಡಿಯೋಸ್ ಎಲ್ಲ ಯೂಸ್ ಮಾಡ್ತಾಯಿದ್ರು ಕಮ್ಯುನಿಕೇಷನ್ಗೆ. 2-ವೇ ರೇಡಿಯೋಸ್ ಅಂದರೆ ಈಗಿನ ವಾಕಿ ಟಾಕಿ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದು ಅವಾಗೆಲ್ಲ ನಡೀತಾ ಇತ್ತು. ಮತ್ತು ಏನಾದರೂ ನ್ಯೂಸು ಅದೆಲ್ಲ ಕೇಳಬೇಕು ಅಂದರೆ ರೇಡಿಯೋ ಟೆಕ್ನಾಲಜಿ ಮುಖಾಂತರ ನಾವೆಲ್ಲ ಕೇಳ್ತಾ ಇದ್ವಿ. ಆನಂತರ ಬೆಲ್ ಲ್ಯಾಬ್ಸ್ ಮತ್ತು ಮೋಟೋರೋಲಾ ಕಂಪನಿ ಎರಡು ಕಂಪನಿ ಸೇರಿ ಮೊಬೈಲ್ ಕಮ್ಯುನಿಕೇಷನ್ ರಿಸರ್ಚನ್ನು ಸ್ಟಾರ್ಟ್ ಮಾಡ್ತವೆ. ನಂತರ ರಿಸರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಏಪ್ರಿಲ್ 3, 1973 ಮಾರ್ಟಿನ್ ಕೂಪರ್, ಒಬ್ಬ ಮೋಟೋರೋಲಾ ಕಂಪನಿ ಇಂಜಿನಿಯರು, ಫಸ್ಟ್ ಮೊಬೈಲ್ ಕಾಲ್ನ ಬೆಲ್ ಲ್ಯಾಬ್ಸ್ ಕಂಪನಿಯವರಿಗೆ ಮಾಡ್ತಾರೆ. ಫಸ್ಟ್ ಪ್ರೋಟೋಟೈಪ್ ಬಂದುಬಿಟ್ಟು ಮೋಟೋರೋಲಾ ಡೈನಾಟ್ಯಾಕ್ ಅಂತ ಆಗಿರುತ್ತೆ. ಇದು ಫಸ್ಟ್ ಕಮರ್ಷಿಯಲ್ ಯೂಸ್ಗೆ 1973 ರಿಲೀಸ್ ಮಾಡಲ್ಲ. ಫಸ್ಟ್ ಕಮರ್ಷಿಯಲ್ ಫೋನ್ ಬಂದುಬಿಟ್ಟು 1983 ಅಂದರೆ 10 ವರ್ಷದ ನಂತರ ಬಿಡುಗಡೆ ಆಗುತ್ತೆ. 1983 ರಿಲೀಸ್ ಆಗಿ ಮೋಟೋರೋಲಾ ಡೈನಾಟ್ಯಾಕ್ 8000X $4000 ಅಷ್ಟು ಪ್ರೈಸ್ ಆಗಿರುತ್ತೆ. ಮತ್ತು ಬ್ಯಾಟ್ರಿ ಬಂದುಬಿಟ್ಟು 30 ಮಿನಿಟ್ಸ್ ಆಫ್ ಟಾಕ್ ಟೈಮ್, ಅಂದರೆ 30 ನಿಮಿಷದವರೆಗೂ ನಾವು ಮಾತಾಡ್ಬೋದು. ಮತ್ತು ಫಸ್ಟ್ ರಿಲೀಸ್ ಆಗೋ ಈ ಫೋನು ತುಂಬಾ ಹೆವಿಯಾಗಿರುತ್ತೆ ಮತ್ತು ಸೈಜಲ್ಲೂ ಕೂಡ ತುಂಬ ದೊಡ್ಡದಾಗಿರುತ್ತೆ. ಹೆವಿ ಅಂದರೆ ಅಪ್ರಾಕ್ಸಿಮೇಟ್ಲಿ 2.5 ಪೌಂಡ್ಸ್ ಅಷ್ಟಿರುತ್ತೆ. ಅಂದರೆ 1130 ಗ್ರಾಮ್ ಅಷ್ಟು ತೂಕ ಇರುತ್ತೆ ಇದು. ಆನಂತರ ಮೊಬೈಲ್ ಫೋನು ಇನ್ವೆಂಟ್ ಆದಮೇಲೆ 1990ಸಲ್ಲಿ 2Gs, ಆಮೇಲೆ SMS, ಟೆಕ್ಸ್ಟಿಂಗು, ಸ್ಮಾಲರ್ ಫೋನ್ಸು ಅಂದರೆ ನೋಕಿಯಾ ಸ್ಮಾರ್ಟ್ ಫೋನ್ಸು ಇವೆಲ್ಲ ಆಮೇಲೆ ಬರ್ತಾ ಹೋಗುತ್ತೆ. ಆಮೇಲೆ ಅರೌಂಡ್ 2000ಸಲ್ಲಿ ಇಂಟರ್ನೆಟ್ ಬರುತ್ತೆ, ಕಲರ್ ಸ್ಕ್ರೀನ್ಸ್ ಬರುತ್ತೆ ಮತ್ತು ಗೇಮ್ಸು ಅವೆಲ್ಲ ಬರ್ತಾನೆ ಇರುತ್ತೆ. ಆಮೇಲೆ 2007 ಬಂದುಬಿಟ್ಟು ಐಫೋನ್ ಲಾಂಚ್ ಆಗುತ್ತೆ, ಫಸ್ಟ್ ಐಫೋನ್ ಲಾಂಚ್ ಆಗುತ್ತೆ. ಆಮೇಲೆ 2010s ಮತ್ತು 2020ಸಲ್ಲಿ ಮೊಬೈಲ್ ಪೇಮೆಂಟ್ಸು, ಸೋಷಿಯಲ್ ಮೀಡಿಯಾ ಇವೆಲ್ಲ ಬಂದುಬಿಟ್ಟು ಟೆಕ್ನಾಲಜಿ ಅದೇ ಥರ ಇಂಪ್ರೂವ್ ಆಗ್ತಾನೇ ಹೋಗುತ್ತೆ. ನಂತರ ಓಪ್ಪೋ ಕಂಪನಿಯವರು 2023 ಫಸ್ಟ್ ಫೋಲ್ಡಬಲ್ ಫೋನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದಾದಮೇಲೆ ಪಾಪಪ್ ಕ್ಯಾಮ್ರಾ ಟೆಕ್ನಾಲಜಿ ಫೋನ್ಸ್ ಎಲ್ಲ ಬರುತ್ತೆ. ನಂತರ ಸ್ಯಾಮ್ಸಂಗ್ ಕಂಪ್ನಿಯವರು ಕೂಡ ಫೋಲ್ಡಬಲ್ ಫೋನ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಹೀಗೆ 5G ಮತ್ತು AI ಟೆಕ್ನಾಲಜಿ ಮುಖಾಂತರ ಮೊಬೈಲ್ ಫೋನ್ ಇಂಡಸ್ಟ್ರಿ ಬೆಳೀತಾನೆ ಹೋಗ್ತಾ ಇದೆ. ಮತ್ತು ಸುಮಾರಷ್ಟು ಕೆಲಸಗಳಿಗೆ ಮೊಬೈಲ್ ಫೋನ್ ಟೆಕ್ನಾಲಜಿ ಬಂದುಬಿಟ್ಟು ಕಂಪ್ಯೂಟರ್ಸ್ನ ರಿಪ್ಲೇಸ್ ಮಾಡಾಗಿದೆ. ಹಾಗೆಯೇ ಮೊಬೈಲ್ ಫೋನ್ ಟೆಕ್ನಾಲಜಿ ಜಗತ್ತಿನಾದ್ಯಂತ 100 ಕೋಟಿ ಜನರನ್ನು ಕನೆಕ್ಟ್ ಮಾಡ್ತಾ ಇದೆ. ಮತ್ತು ಬಿಸ್ನೆಸ್, ಎಜುಕೇಷನ್ ಮತ್ತು ಹೆಲ್ತ್ ಕೇರ್ ಇಂಡಸ್ಟ್ರಿಯಲ್ಲಿ ಮೊಬೈಲ್ ಫೋನ್ ಟೆಕ್ನಾಲಜಿ ತುಂಬಾ ಡ್ರಾಸ್ಟಿಕ್ಕಾಗಿ ಟ್ರಾನ್ಸ್ಫಾರ್ಮ್ ಮಾಡಿದೆ. ಡೈಲಿ ಲೈಫ್ ಆ್ಯಕ್ಟಿವಿಟೀಸ್ ಇರ್ಬೋದು, ಮತ್ತು ಎಮರ್ಜೆನ್ಸಿ ಸಿಚುವೇಷನ್ಸ್ ಇರ್ಬೋದು, ಅಥವಾ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಇವೆಲ್ಲಕ್ಕಾಗಿ ಮೊಬೈಲ್ ಫೋನ್ ಟೆಕ್ನಾಲಜಿ ಅನ್ನೋದು ನಮ್ಮ ಲೈಫಲ್ಲಿ ತುಂಬಾ ಕ್ರಿಟಿಕಲ್ ಟೂಲ್ ಆಗಿ ಇನ್ವಾಲ್ವ್ ಆಗಿದೆ. ಈ ವಿಡಿಯೋ ತಮಗೇನಾದರೂ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ.